ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ದೀರಾ? ಇನ್ನೇನ್ ಸಮ್ಮರ್ ಸ್ಟಾರ್ಟ್ ಆಗ್ತಾನೆ ಇದೆ. ವಿಂಟರ್ ಅಂತೂ ಮುಗ್ದೋಯ್ತು, ಇನ್ನೇನಿದ್ರು ಸಮ್ಮರ್ ಸ್ಟಾರ್ಟ್ ಆಗ್ತಾ ಇದೆ. ಆಲ್ರೆಡಿ ಸ್ಟಾರ್ಟ್ ಆಗ್ಬಿಟ್ಟಿದೆ, ಸ್ವಲ್ಪ ಸ್ವಲ್ಪ ನೈಟ್ ಅಲ್ಲಿ ಸೆಕೆ ಬರ್ತಾ ಇದೆ. ಸೊ ಈ ಟೈಮ್ ಅಲ್ಲಿ ಹೇಗಿದ್ರು ತಂಪಾಗಿರೋ ಅಂತದನ್ನ ಮಾತ್ರ ತಗೋಬೇಕು, ತಣ್ಣಗಿರೋದನ್ನ ಮಾತ್ರ ತಿನ್ಬೇಕು ಅಂತ ಅನ್ಸುತ್ತೆ. ಸೊ ಹಾಗಾಗಿ ಇವತ್ತು ಮನೆಯಲ್ಲೇ ಸೂಪರ್ ಟೇಸ್ಟಿಯಾಗಿ ಈಸಿಯಾಗಿ ಜಸ್ಟ್ ಒಂದು 2 ಪದಾರ್ಥನ ಬಳಸ್ಕೊಂಡು ಮಾಡುವಂತ ಐಸ್ ಕ್ರೀಮ್ ನ ತೋರಿಸ್ಕೊಡ್ತಾ ಇದ್ದೀನಿ. ಮಕ್ಕಳಿಗಂತೂ ಒಳ್ಳೇದು ಇದು, ಯಾಕಂತಂದ್ರೆ ಫ್ರೂಟ್ಸ್ ಇಂದ ಮಾಡೋದ್ರಿಂದ ಮತ್ತೆ ತುಂಬಾ ಹೆಲ್ದಿ ಆಗಿದೆ ಇದು. ಸೊ ಹೇಗ್ ಮಾಡೋದು ಅಂತ ನೋಡೋಣ. ಮೊದ್ಲು ನಾನು ಇಲ್ಲಿ 2 ಬಾಳೆಹಣ್ಣ ತಗೊಂಡಿದ್ದೀನಿ. ಪಚ್ಚ ಬಾಳೆಹಣ್ಣು 2 ತಗೊಂಡಿದ್ದೀನಿ. ನೀವು ಯಾವ್ದಾದ್ರು ಬಾಳೆಹಣ್ಣ ತಗೊಳ್ಳಿ, ಪುಟ್ಟ ಬಾಳೆಹಣ್ಣಾದ್ರೂ ಓಕೆ, ಪಚ್ಚ ಬಾಳೆಹಣ್ಣಾದ್ರೂ ಓಕೆ. ಬಟ್ ಏನಂದ್ರೆ ಚೆನ್ನಾಗಿ ಹಣ್ಣಾಗಿರ್ಬೇಕು ಅಷ್ಟೇನೆ. ಕಾಯಿ ತರ ಇದ್ರೆ ಹಾಕೋದಕ್ ಹೋಗ್ಬೇಡಿ. ಚೆನ್ನಾಗಿ ಹಣ್ಣಾಗಿದ್ದೆ ಬಾಳೆಹಣ್ಣ ಹಾಕೊಳ್ಳಿ. ನಾನಿಲ್ಲಿ 2 ಬಾಳೆಹಣ್ಣನ್ನ ಸಿಪ್ಪೆ ತೆಗೆದ್ಬಿಟ್ಟು ನೋಡಿ ಈ ತರ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ರೌಂಡ್ ಶೇಪ್ ಅಲ್ಲಿ ನೀವು ಕಟ್ ಮಾಡ್ಬಿಟ್ಟು ಇದನ್ನ ನೀವು ಫ್ರೀಸರ್ ಅಲ್ಲಿ ಇಡ್ಬೇಕಾಗತ್ತೆ. ಫ್ರೀಸರ್ ಅಲ್ಲಿ ಒಂದು 2-3 hours ನೀವು ಫ್ರೀಸರ್ ಅಲ್ಲಿ ಹಾಗೆ ಬಿಟ್ಬಿಡಿ ಇದನ್ನ. ಇದು ಸ್ವಲ್ಪ ಗಟ್ಟಿ ಆಗ್ಬೇಕು, ಅವಾಗ್ಲೇ ನಮ್ಗೆ ಐಸ್ ಕ್ರೀಮ್ ಟೆಕ್ಸ್ಚರ್ ಬರೋದು. ಸೊ ಹಂಗಾಗಿ ಇವತ್ತು ಬರೀ ಬಾಳೆಹಣ್ಣಲ್ಲಿ ನಾನು ಹೇಳ್ಕೊಡ್ತಾ ಇರೋದ್ರಿಂದ ಇದು ಸ್ವಲ್ಪ ಗಟ್ಟಿ ಆಗ್ಬೇಕು ಚೆನ್ನಾಗಿ. ಹಂಗಾಗಿ ನಾನು ಇದನ್ನ ಒಂದು 1 hour ನಾನು ಫ್ರಿಜ್ ಅಲ್ಲಿ ಇಟ್ಟಿದ್ದೆ ಅಷ್ಟೇನೆ. ನೀವೊಂದು 3 hours ಫ್ರಿಜ್ ಅಲ್ಲಿ ಇಟ್ಕೊಳ್ಳಿ. ಇವಾಗ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಡೈರೆಕ್ಟ್ ಆಗಿ ನಾವು ಫ್ರೀಸ್ ಮಾಡಿರುವಂತಹ ಬಾಳೆಹಣ್ಣು ಏನಿದೆ ಅದನ್ನ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ. ಇದು ಆಕ್ಚುಲಿ ಇನ್ನೂ ಸ್ವಲ್ಪ ಫ್ರೀಸ್ ಆಗ್ಬೇಕಾಗಿತ್ತು, ಬಟ್ ನಾನ್ ಸ್ವಲ್ಪ ಬೇಗನೆ ತೆಗೆದ್ಬಿಟ್ಟೆ. ನೆಕ್ಸ್ಟ್ ಇದಕ್ಕೆ 2 ಚಮಚ ಆಗೋಷ್ಟು ಕೋಕೋ ಪೌಡರ್ ನ ಹಾಕೊಳ್ಳಿ. ನೀವು ಚಾಕ್ಲೇಟ್ ಬನಾನಾ ಐಸ್ ಕ್ರೀಮ್ ಮಾಡ್ತಾ ಇದ್ರೆ ಮಾತ್ರ ಕೋಕೋ ಪೌಡರ್ ನ ಯೂಸ್ ಮಾಡಿ. ಪ್ಲೇನ್ ಬನಾನಾ ಐಸ್ ಕ್ರೀಮ್ ನ ನೀವು ಮಾಡ್ಬೇಕು ಅಂತಂದ್ರೆ ಕೋಕೋ ಪೌಡರ್ ನ ಸ್ಕಿಪ್ ಮಾಡ್ಕೊಳ್ಳಿ, ಓಕೆನಾ. ನಾನು 2 ಚಮಚ ಕೋಕೋ ಪೌಡರ್ಗೆ ನಾನಿಲ್ಲಿ ಒಂದು 3-4 ಚಮಚ ಆಗೋಷ್ಟು ಹನಿನ ಸೇರ್ಸ್ಕೊಂಡಿದ್ದೀನಿ, ಜೇನುತುಪ್ಪ. ಹಾಗೆ ಸ್ವಲ್ಪ 1-2 ಡ್ರಾಪ್ಸ್ ಆಗೋಷ್ಟು ಬಟರ್ ಸ್ಕಾಚ್ ಎಸೆನ್ಸ್, ಮತ್ತೆ 1-2 ಡ್ರಾಪ್ಸ್ ಆಗೋಷ್ಟು ವನಿಲಾ ಎಸೆನ್ಸ್, ಇದಿಷ್ಟನ್ನು ಹಾಕೊಳ್ತಾ ಇದೀವಿ. ನಿಮ್ಗೆ ಇದೆರಡು ಬೇಡ ಅಂದ್ರೆ ನೀವು ಸ್ಕಿಪ್ ಮಾಡ್ಬೋದು. ಐಸ್ ಕ್ರೀಮ್ ಫ್ಲೇವರ್ ಬರ್ಲಿ ಅನ್ಬಿಟ್ಟು ನಾನು ಹಾಕೊಂಡಿದೀನಿ ಅಷ್ಟೇನೆ. ಸೊ ನಾನು ಚಾಕ್ಲೇಟ್ ವಿತ್ ಬನಾನಾ ಐಸ್ ಕ್ರೀಮ್ ಮಾಡ್ತಾ ಇರೋದ್ರಿಂದ ನಾನು ಕೋಕೋ ಪೌಡರ್ ನ ಯೂಸ್ ಮಾಡಿದೀನಿ. ಮತ್ತೆ ಮನೆಯಲ್ಲಿ ಕೇಕ್ ಮಾಡಿದ್ದು ಸ್ವಲ್ಪ ವಿಪ್ಪಿಂಗ್ ಕ್ರೀಮ್ ಹಾಗೆ ಉಳ್ಕೊಂಡಿತ್ತು, ಅದನ್ನ ಕೂಡ ನಾನು ಮಿಕ್ಸ್ ಮಾಡ್ಕೊಂಡಿದೀನಿ. ನೀವು ಅದೆಲ್ಲ ಮಿಕ್ಸ್ ಮಾಡಕ್ ಹೋಗ್ಬೇಡಿ, ಏನಿದೆ ಅದ್ರಲ್ಲೇ ನೀವು ಮಾಡ್ಕೊಳ್ಳಿ. ನೋಡಿ ಇವಾಗ ಇದನ್ನ ನಾನು ಒಂದು ನೈಟ್ ಫುಲ್ಲು ಇದನ್ನ ಫ್ರೀಸ್ ಆಗೋದಕ್ ಬಿಟ್ಟಿದೆ, ಚೆನ್ನಾಗಿ ಅದು ಸೆಟ್ ಆಗ್ಲಿ ಅಂದ್ಬಿಟ್ಟು. ನೀಟಾಗಿ ಫ್ರೀಸ್ ಆಗಿದೆ, ಚೆನ್ನಾಗಿ ಗಟ್ಟಿನೂ ಆಗಿದೆ. ನಾನು ಇವಾಗ ತೋರಿಸ್ತೀನಿ. ಇದು ಆಕ್ಚುಲಿ ನಾನು ಒಂದಿನ ಹಿಂದೆ ಮಾಡಿರೋದು. ಓವರ್ ನೈಟ್ ನಾನು ಇದನ್ನ ಬಿಟ್ಟಿದ್ದೆ, ಸೊ ಹಂಗಾಗಿ ಚೆನ್ನಾಗಿ ಗಟ್ಟಿಯಾಗಿದೆ. ಮತ್ತೆ ವಿಪ್ಪಿಂಗ್ ಕ್ರೀಮ್ ಕೂಡ ನಾನೊಂದ್ ಸ್ವಲ್ಪ ಹಾಕೊಂಡಿದ್ದೆ. ನೀವು ವಿಪ್ಪಿಂಗ್ ಕ್ರೀಮ್ ಬೇಡ, ಕೋಕೋ ಪೌಡರ್ ಬೇಡ ಅಂದ್ರೆ ಪ್ಲೈನ್ ಬನಾನಾ ಐಸ್ ಕ್ರೀಮ್ ನ ಮಾಡ್ಕೊಳ್ಳಿ. ತುಂಬಾನೇ ಹೆಲ್ದಿ ಆಗಿರತ್ತೆ ಅಂಡ್ ಚೆನ್ನಾಗಿರತ್ತೆ. ಸೊ ಇದೇ ಮೆಥಡ್ ಅಲ್ಲಿ ನೀವು ಸಾಕಷ್ಟು ಐಸ್ ಕ್ರೀಮ್ ಗಳನ್ನ ಮಾಡ್ಬೋದು. ಕೋಕೋನಟ್ ಐಸ್ ಕ್ರೀಮ್ ಆಗಿರ್ಬೋದು ಅಥವಾ ಡ್ರ್ಯಾಗನ್ ಫ್ರೂಟ್ ಐಸ್ ಕ್ರೀಮ್ ಆಗಿರ್ಬೋದು, ಎಲ್ಲಾನು ಟ್ರೈ ಮಾಡಿ, ತುಂಬಾ ಚೆನ್ನಾಗಿರತ್ತೆ. ಸೊ ಇದ್ರ ಮೇಲ್ಗಡೆ ನಾನು ಮನೆಯಲ್ಲೇ ಮಾಡಿರುವಂತಹ ಚಾಕ್ಲೇಟ್ ಸಾಸ್, ಬಟ್ ನಂದು ಓಲ್ಡ್ ಡಬ್ಬ ಇತ್ತು, ಅದಕ್ಕೆ ಹಾಕಿ ಇಟ್ಕೊಂಡಿದ್ದೆ ಅಷ್ಟೇನೆ. ಸೊ ಇದನ್ನ ಮೇಲ್ಗಡೆಗೆ ಈ ತರ ಹಾಕೊಂಡು ಸರ್ವ್ ಮಾಡ್ತಾ ಇದ್ದೀನಿ. ತುಂಬಾನೇ ಚೆನ್ನಾಗಿರತ್ತೆ. ಒಂದ್ಸಲ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ಯಾರಾದ್ರೂ ಹೊಸಬ್ರು ನಮ್ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂತ ಅಂದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನಿಮ್ಗೆ ಏನಾದ್ರೂ ಹೆಲ್ಪ್ ಆಯ್ತು, ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ನ ಮಾಡಿ. ಜಸ್ಟ್ 2 ಬಾಳೆಹಣ್ಣು ಇದ್ರೆ ಸಾಕು, ಈ ತರ ಐಸ್ ಕ್ರೀಮ್ ರೆಡಿ ಆಗತ್ತೆ. ಮಕ್ಕಳಿಗೆ ಮಾಡ್ಕೊಡಿ. ನಾನ್ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.